ಹಾಯ್ ಸ್ನೇಹಿತರೆ, ಒಂದು ಹಳ್ಳಿಯಲ್ಲಿ ಒಬ್ಬ ಬಡ ಯುವಕನಿದ್ದ. ಅವನ ಜೀವನದಲ್ಲಿ ಸಮಸ್ಯೆಗಳೇ ಸಮಸ್ಯೆಗಳು. ಕೆಲಸಕ್ಕೆ ಹೋದರೆ ಕೆಲಸ ಸಿಗುತ್ತಿರಲಿಲ್ಲ, ವ್ಯಾಪಾರ ಮಾಡಿದರೆ ನಷ್ಟವಾಗುತ್ತಿತ್ತು. ಬಂಧುಗಳು ಅವನನ್ನು ನೋಡಿ ನಗುತ್ತಿದ್ದರು. ಒಂದು ದಿನ ಅವನು ತುಂಬ ಬೇಸರಗೊಂಡ. ರಾತ್ರಿ ದೇವಾಲಯಕ್ಕೆ ಹೋದ. ದೇವರ ಮುಂದೆ ಕುಳಿತು ಕಣ್ಣೀರು ಹಾಕುತ್ತಾ ಕೇಳಿದ, ದೇವರೇ, ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಹಾಗಿದ್ದರೂ ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಇಷ್ಟ ಕಷ್ಟ? ಅವನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಅವನು ನಿರಾಶೆಯಿಂದ ಮನೆಗೆ ಹೊರಟ. ಮಾರ್ಗ ಮಧ್ಯೆ ಒಬ್ಬ ವೃದ್ಧನನ್ನು ಕಂಡ. ವೃದ್ಧನು ಒಂದು ಚಿಕ್ಕ ಚಿಟ್ಟೆಯ ಗೂಡನ್ನು ನೋಡುತ್ತಿದ್ದ. ಯುವಕನು ನೋಡಿದ ಒಂದು ಚಿಟ್ಟೆ ತನ್ನ ಗೂಡಿನಿಂದ ಹೊರಬರಲು ತುಂಬ ಕಷ್ಟಪಡುತ್ತಿತ್ತು. ಅದು ಹೋರಾಡುತ್ತಿತ್ತು, ಮತ್ತೆ ಮತ್ತೆ ಪ್ರಯತ್ನಿಸುತ್ತಿತ್ತು. ಯುವಕನಿಗೆ ಕರುಣೆ ಬಂತು. ಅವನು ಗೂಡನ್ನು ಸ್ವಲ್ಪ ಕತ್ತರಿಸಿ ಚಿಟ್ಟೆಗೆ ಸಹಾಯ ಮಾಡಿದ. ಚಿಟ್ಟೆ ಹೊರಬಂತು, ಆದರೆ ಅದು ಹಾರಲಿಲ್ಲ, ನೆಲದ ಮೇಲೆ ಬಿದ್ದು ಹೋಯಿತು. ವೃದ್ಧನು ನಗುತ್ತಾ ಹೇಳಿದ, ಅದಕ್ಕೆ ನೀನು ಸಹಾಯ ಮಾಡಿಲ್ಲ, ಅದರ ಭವಿಷ್ಯವನ್ನೇ ಕಿತ್ತುಕೊಂಡೆ. ಯುವಕ ಆಶ್ಚರ್ಯಪಟ್ಟ. ವೃದ್ಧನು ಹೇಳಿದ, ಚಿಟ್ಟೆ ಗೂಡಿನಿಂದ ಹೊರಬರಲು ಮಾಡುವ ಹೋರಾಟವೇ ಅದರ ರೆಕ್ಕೆಗಳಿಗೆ ಶಕ್ತಿ ಕೊಡುತ್ತದೆ. ನೀನು ಅದರ ಕಷ್ಟವನ್ನು ತೆಗೆಯದಾದರೂ ಅದರ ಶಕ್ತಿಯನ್ನು ತೆಗೆದೆಯೇ? ಆ ಮಾತು ಯುವಕನ ಹೃದಯಕ್ಕೆ ತಟ್ಟಿತು. ಆಗ ಅವನಿಗೆ ಅರ್ಥವಾಯಿತು, ಜೀವನದ ಕಷ್ಟಗಳು ಮತ್ತು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡಲು ಬರುತ್ತವೆ. ಆ ದಿನದಿಂದ ಅವನು ದೂರ ಹೇಳುವುದನ್ನು ಬಿಟ್ಟ. ಕಷ್ಟಗಳನ್ನು ಎದುರಿಸಲು ಶುರು ಮಾಡಿದ. ಕೆಲ ವರ್ಷಗಳ ನಂತರ ಅದೇ ಯುವಕ ಯಶಸ್ವಿಯಾದ. ಒಂದು ದಿನ ಅವನು ಮತ್ತೆ ದೇವಾಲಯಕ್ಕೆ ಹೋದ. ಈ ಬಾರಿ ಪ್ರಶ್ನೆ ಕೇಳಲು ಅಲ್ಲ, ಧನ್ಯವಾದ ಹೇಳಲು. ಯಾಕೆಂದರೆ ಕೆಲವೊಮ್ಮೆ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡೋದಿಲ್ಲ, ಆದರೆ ನಮ್ಮನ್ನು ಉತ್ತರವಾಗುವಷ್ಟು ಬಲಿಷ್ಠರನ್ನಾಗಿ ಮಾಡುತ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.